ಗರ್ತಿಕೆರೆ ಅಂತ ಹೇಳಿದ ತಕ್ಷಣ ನೆನಪಾಗುವುದು ರಾಘಣ್ಣ ಗರ್ತಿಕೆರೆ. ಅವರ ಹೆಸರು ಬಹುತೇಕ ಯುವತಲೆಮಾರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ರಾಘಣ್ಣ ಅವರು. ಅವರ ಮನೆ ಪಕ್ಕದಲ್ಲಿ ಇವರ ಮನೆ, ಹಾಗಾಗಿ ರಾಘಣ್ಣ ಅವರನ್ನ ನೆನಪು ಮಾಡಿಕೊಂಡದ್ದು. ಅತ್ಯಂತ ಜನಪ್ರಿಯವಾದಂತಹ ಕಾರ್ಯಕ್ರಮ ETVಯಲ್ಲಿ ಸಹ SP ಬಾಲಸುಬ್ರಹ್ಮಣ್ಯ ಒಟ್ಟಿಗೆ ಅವರು ತೀರ್ಪುಗಾರರಾಗಿ ಸಂಬಂಧ ನನಗೆ ನೆನಪಿದೆ. ಅಂತಹ ಗರ್ತಿಕೆರೆಯಿಂದ ಬಂದವರು ದರ್ಶನ್ ಗರ್ತಿಕೆರೆ. ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಎರಡು ತಾಲೂಕಿಗೆ ಅವರ ಊರು ಸೇರ್ತದೆ. ಒಂದು ಹೊಸನಗರ, ಇನ್ನೊಂದು ತೀರ್ಥಹಳ್ಳಿ. ಇವರ ಮನೆ ಹೊಸನಗರ ತಾಲೂಕಲ್ಲಿ, ರಸ್ತೆ ಅರ್ಧ ತೀರ್ಥಹಳ್ಳಿ ಅರ್ಧ ಹೊಸನಗರ, ಆಮೇಲೆ ರಸ್ತೆ ಆಚೆ ಮನೆ ತೀರ್ಥಹಳ್ಳಿ ತಾಲೂಕು. ಈ ತರದ ಒಂದು ಗಡಿಯ ರೇಖೆಗಳನ್ನ ಎಳೆದುಕೊಂಡಂತಹ ಒಂದು ಊರಿನಿಂದ ಬಂದವರು. ಬಾಲ್ಯದ ಶಿಕ್ಷಣವನ್ನ ಗರ್ತಿಕೆರೆಯಲ್ಲೇ